ಬೆಳಗಾವಿಯಲ್ಲಿ ಕನ್ನಡಿಗರ ದೌರ್ಜನ್ಯದ ವಿರುದ್ಧ ಸಮರ ಸಾರಲಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದು ಆ ಡ್ರೈವರ್ಗೆ ಮಸಿಯನ್ನ ಬಳಿದಿದ್ದಾರೆ ಮಹಾರಾಷ್ಟ್ರ ಪುಂಡರು. ಹಾಗಾಗಿ ಬೆಳಗಾವಿಯಲ್ಲಿ ಕನ್ನಡಿಗರ ದೌರ್ಜನ್ಯದ ವಿರುದ್ಧ ಸಮರ ಸಾರಲಾಗಿದೆ. ಖಾಸಗಿ ಶಾಲೆಗಳು ಬಂದ್, ಓಲಾ ಊಬರ್ ಬೆಂಬಲಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರೈತ ಸಂಘ, ಲಾರಿ ಮಾಲೀಕರ ಸಂಘದ ಬೆಂಬಲ ಕೂಡ ಘೋಷಣೆ ಮಾಡಲಾಗಿದೆ. ಮಾರ್ಚ್ 3ಕ್ಕೆ ರಾಜಭವನ ಚಲೋ, ಹಾಗೆ ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋಗೂ ಕೂಡ ಕರೆ ನೀಡಲಾಗಿದೆ. ನಿರಂತರವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಈಗ ಬೀದಿಗಿಳಿದಿದೆ. ಇದಕ್ಕೆ ಮತ್ತೊಂದು ಕಡೆ ಓಲಾ ಊಬರ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ರೈತ ಸಂಘ, ಲಾರಿ ಮಾಲೀಕರ ಸಂಘದ ಬೆಂಬಲ ಕೂಡ ಘೋಷಣೆ ಮಾಡಲಾಗಿದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಮಾರ್ಚ್ 3ಕ್ಕೆ ರಾಜಭವನ ಚಲೋ, ಹಾಗೆ 7ಕ್ಕೆ ಬೆಳಗಾವಿ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಕನ್ನಡಿಗರ ವಿರುದ್ಧ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ತಡೆಗಟ್ಟೋದಕ್ಕೆ ಅಥವಾ ಮರಾಠಿಗರ ಪುಂಡಾಟವನ್ನ ಬ್ರೇಕ್ ಹಾಕೋದಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ಸಿಡಿದೆದ್ದಿದೆ? ಚೈತ್ರರಾಜ್, ನೀವು ಕೇಳ್ತಿರುವಂತಹ ಪ್ರಶ್ನೆ, ಕನ್ನಡ ಪರ ಸಂಘಟನೆಗಳು ಕನ್ನಡಿಗರ ಉಳಿವಿಗಾಗಿ ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ನಾವು ಊಹೆ ಮಾಡ್ಕೋಬಹುದು. ಏನು ಬೆಳಗಾವಿಯಲ್ಲಿ ಮೊನ್ನೆ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ಕನ್ನಡ ಭಾಷೆ ಮೇಲೆ ದಬ್ಬಾಳಿಕೆ ಆಯಿತು, ಅದನ್ನ ಖಂಡಿಸಿ ವ್ಯಾಪಕವಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ರು. ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದಿಷ್ಟು ಕ್ರಮವನ್ನು ವಹಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಈಗಾಗಲೇ ಏನು ನಿರ್ಲಕ್ಷ್ಯವನ್ನು ತೋರಿದ ಹಿನ್ನೆಲೆಯಲ್ಲಿ ಮಾರ್ಚ್ 22ರಂದು ಕನ್ನಡ ಪರ ಸಂಘಟನೆಗಳಿಂದ ಅಖಂಡ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಜೊತೆ ಕನ್ನಡ ಪರ ಹೋರಾಟಗಾರರು ಸುದ್ದಿಗೋಷ್ಠಿಯನ್ನು ಮಾಡಿ ಮಾರ್ಚ್ 22ನೇ ತಾರೀಕು ನಾವು ಅಖಂಡ ಕರ್ನಾಟಕ ಬಂದನ್ನು ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಬಂದಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಏನು ಮಾರ್ಚ್ 22ರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾರೆ, ಜೊತೆಗೆ ಕನ್ನಡ ಪರ ಸಂಘಟನೆಗಳ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ನ್ಯೂಸ್ 18 ಲಭ್ಯವಾಗಿರುವಂಥದ್ದು. ಏನು ಮಾರ್ಚ್ 7ರಂದು ಬೆಳಗಾವಿ ಚಲೋವನ್ನ ಮಾಡಲಾಗುತ್ತೆ. ಮಾರ್ಚ್ 11ರಂದು ಮೇಕೆದಾಟಿಗಾಗಿ ಕನ್ನಡ ಪರ ಸಂಘಟನೆಗಳಿಂದ ಅತಿ ಬೆಲೆಯ ಗಡಿಯನ್ನ ಬಂದ್ ಮಾಡಲಾಗುತ್ತೆ. 14ರಂದು ಮಂಡ್ಯ, ಮೈಸೂರು, ರಾಮನಗರಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿ ಕನ್ನಡ ಪರ ಸಂಘಟನೆ ಹೇಳಿಕೆ ಕೊಟ್ಟಿರುವಂಥದ್ದು. ಜೊತೆಗೆ ಮಾರ್ಚ್ 16ನೇ ತಾರೀಕು ಹೊಸಕೋಟೆ ಟೋಲ್ ಅನ್ನ ಬಂದ್ ಮಾಡ್ತೀವಿ. ಜೊತೆಗೆ ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕವನ್ನ ಬಂದ್ ಮಾಡಿ ನಾವು ಕನ್ನಡದ ಉಳಿವಿಗಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಸದ್ಯಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಒಕ್ಕೂಟಗಳು ಏನು ಬಂದ್ಗೆ ಕರೆ ಕೊಟ್ಟಿದೆ, ಇದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳಿಂದ ಸಾಂಕೇತಿಕವಾಗಿ ಒಪ್ಪಿಗೆ ಕೂಡ ಸಿಕ್ಕಿರುವಂಥದ್ದು. ಏನು ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಈಗ ನಾವು ಈ ಸದ್ಯಕ್ಕೆ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಇದು ಸದ್ಯಕ್ಕೆ ನಮ್ಮ ಬಂದಿಗೆ ಬೆಂಬಲ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಏನು ಓಲಾ ಊಬರ್ ಅಸೋಸಿಯೇಷನ್ ಇದೆ, ಅದು ಕೂಡ ಈಗ ತಟಸ್ಥ ನೀತಿಯನ್ನು ಅನುಸರಿಸಿರುವಂಥದ್ದು. ಜೊತೆಗೆ ಖಾಸಗಿ ಶಾಲೆಗಳು ಕೂಡ ತಟಸ್ಥ ನೀತಿಯನ್ನು ಅನುಸರಿಸಿರುವಂಥದ್ದು. ಇವತ್ತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಆಗ್ತಾ ಇದ್ರು, ಇಷ್ಟೆಲ್ಲ ಕನ್ನಡಿಗಳ ಮೇಲೆ ದೌರ್ಜನ್ಯಗಳು ಎಸಗುತ್ತಾ ಇದ್ರು ಕೂಡ ಸರ್ಕಾರ ಏನು ಗಮನ ಹರಿಸ್ತಾ ಇಲ್ವಾ? ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ವಾ? ಚೈತ್ರರಾಜ್, ಕಳೆದ ಬಾರಿ ಕೂಡ ಬೆಳಗಾವಿಯಲ್ಲಿ ಇದೇ ವಿಚಾರವಾಗಿ ಈಗ MES ಪುಂಡಾಟಕ್ಕೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಂದರ್ಭದಲ್ಲಿ ಅವಾಗೂ ಕೂಡ MES ಅನ್ನ ನಿಷೇಧ ಮಾಡಿ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ MES ಅನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಅದಾದ ಬಳಿಕ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗಿ ಮಾತ್ರ ಉಳಿಯಿತು. ಈಗ ಮತ್ತೆ ಇದೇ ರೀತಿಯಾಗಿ ಮರಾಠಿಗರಿರ್ಬೋದು, MES ಮತ್ತೆ ಶಿವಸೇನಾ ಈ ಒಂದು ಸಂಘಟನೆಗಳ ಪುಂಡಾಟಕ್ಕೆ ಬೆಳಗಾವಿಯ ಗಡಿ ಭಾಗದಲ್ಲಿ ಹೆಚ್ಚಾಗ್ತಿರುವಂತಹ
ಹಿನ್ನೆಲೆಯಲ್ಲಿ ಮತ್ತೀಗ ಕನ್ನಡ ಪರ ಸಂಘಟನೆಗಳು ಬಂದ್ನ ಮೊರೆ ಹೋಗಿರುವಂತದ್ದು. ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಅಂದ್ರೆ ಕ್ರಿಸ್ತಶಕ 450ರಿಂದ ಹಲ್ಮಿಡಿ ಶಾಸನ ಪತ್ತೆ ಆಗಿರುತ್ತೆ. ಅಂದ್ರೆ 450ರಲ್ಲಿ ನಮಗೆ ಅಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು ನಮ್ಮ ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ. ಈ ಒಂದು ಇತಿಹಾಸ ಇರುವಂತಹ ಈ ಒಂದು ಕನ್ನಡ ಭಾಷೆಯನ್ನ ಈ ರೀತಿಯಾಗಿ ತುಚ್ಛವಾಗಿ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಮಾಡ್ತಿರುವಂತದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತೆ, ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತಹ ಒಂದಿಷ್ಟು ಬೇಡಿಕೆಗಳು, ಮಹದಾಯಿ ಇರ್ಬೋದು, MES ನಿಷೇಧ ಇರ್ಬೋದು, ಶಿವಸೇನೆ ಇರ್ಬೋದು, ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆದ ಏನು ಪಾರಮ್ಯತೆ ಅದನ್ನ ಉತ್ತೇಜನಗೊಳಿಸುವಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ವಹಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಗಂಭೀರವಾಗಿ ಕನ್ನಡ ಒಕ್ಕೂಟ ತೀರ್ಮಾನ ತಗೊಂಡಿದ್ವಿ. 22ನೇ ತಾರೀಕು ಕನ್ನಡಿಗರ ಸ್ವಾಭಿಮಾನಕ್ಕಾಗಿ, ಕನ್ನಡಿಗರ ಶಕ್ತಿ ಪ್ರದರ್ಶನ, 22 ಅಖಂಡ ಕರ್ನಾಟಕ ಬಂದ್. ಅದರಲ್ಲಿ ಬೆಳಗಾವಿ MES ನಿಷೇಧ ಆಗಲೇಬೇಕು. ಉತ್ತರ ಕರ್ನಾಟಕ ಮಹದಾಯಿ, ಕಳಸಾ ಬಂಡೂರಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು. ಇಲ್ಲಿ ಮೇಕೆದಾಟು, ಈ ಥರ ಸಮಗ್ರವಾಗಿ ಇಡೀ ಕರ್ನಾಟಕದ ಎಲ್ಲ ಬೇಡಿಕೆಗಳನ್ನು ಈ ಒಂದು ಅಖಂಡ ಕರ್ನಾಟಕ ಬಂದ್ನಲ್ಲಿ ಸೇರಿಸಿದ್ದೇವೆ. ರಾಮನಗರ ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ಗಿಲ್ಲ ಸುರಕ್ಷತೆ. ರೈಲ್ವೆ ಅಂಡರ್ ಪಾಸ್ ನಲ್ಲಿ ಬೆಳಗ್ಗೆಯೂ ಕತ್ತಲೆಯಾಗಿರುತ್ತೆ. ಯಾಕಂದ್ರೆ ರೈಲ್ವೆ ಅಂಡರ್ ಪಾಸ್ ನಲ್ಲಿರೋ ಲೈಟ್ ಹಾಳಾಗಿವೆ. ವಾರಕ್ಕೆ 4-5 ಅಪಘಾತಗಳಾದ್ರೂ ಕೂಡ ಅಧಿಕಾರಿಗಳಿಗೆ ಅವರ ಗಮನಕ್ಕೆ ತಂದರೂ ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನೆಲ್ಲ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನೀವೇ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಿಕ್ಕೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಿಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನ ಕಾಣುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ರೇಷ್ಮೆ ನಗರಿ ಅಂತಾನೆ ಫೇಮಸ್ ಆಗಿರುವಂತಹ ರಾಮನಗರದಲ್ಲಿ ಇವತ್ತು ನಾನು ಇದ್ದೀನಿ. ರಾಮನಗರದ ಯಾವುದೇ ರಸ್ತೆ ನೋಡಿದ್ರೂ ಕೂಡ ಅಷ್ಟೇ ಗುಂಡಿಗಳ ಮಯ ಆಗಿದೆ. ಜೊತೆಗೆ ಅಂಡರ್ ಪಾಸ್ ನಲ್ಲಿ ಲೈಟ್ಗಳ ವ್ಯವಸ್ಥೆ ಇಲ್ಲದೆ ಅಪಘಾತಗಳ ಸಂಖ್ಯೆ ಕೂಡ ಅಷ್ಟೇ ದಿನೇ ದಿನೇ ಜಾಸ್ತಿ ಆಗ್ತಿರುವಂತಹದ್ದು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಕೂಡ ಅಷ್ಟೇ ಆಕ್ರೋಶ ಭರಿತವಾಗಿದ್ದಾರೆ. ಇವತ್ತು ರಾಮನಗರದ ಜನ ನನ್ನ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ. ಸರ್, ಮೇನ್ ಆಗಿ ಅಂಡರ್ ಪಾಸ್ ನೋಡಿದ್ವಿ, ಲೈಟ್ ಇಲ್ಲ ಸರ್. ನೈಟ್ ಟೈಮ್ ನಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸುಮಾರು 50 ಹಳ್ಳಿಗಳ ಕನೆಕ್ಟಿವಿಟಿ ಆಗುವಂತ ಒಂದು ರೋಡ್ ಅಂತ ಕೇಳ್ಪಟ್ವಿ. ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ ಅಂತ? ಈ ರೋಡು ಅಂಡರ್ ಪಾಸ್ ಅಲ್ಲಿ ಲೈಟ್ಗಳು ಉರಿತಾ ಇಲ್ಲ, ಮಟ್ಟವಾಗಿ ಗುಂಡಿಗಳು ಸಿಕ್ಕಾಬಿಟ್ಟೆ ಇದೆ. ವೆಹಿಕಲ್ಸ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಸೈಕಲ್ ಅಲ್ಲಿ ಹೋಗ್ಬೋದು, ಆಟೋ ಕಾರ್ಗಳೇ ಆಗ್ಬೋದು, ಸುಮಾರು ಆಕ್ಸಿಡೆಂಟ್ಗಳಾಗಿವೆ ನೈಟ್ ಎಲ್ಲ. ಈ ಅಂಡರ್ ಪಾಸ್ ಈ ರಾಂಪುರ ಮತ್ತೆ ಕೊತ್ತಿಪುರ ಅನ್ನೋದಕ್ಕೂ ಕನೆಕ್ಟಿವಿಟಿ ಸುಮಾರು ಒಂದು
7-8 ವಾರ್ಡು ಮುಸ್ಲಿಮ್ಸ್ ವಾರ್ಡು ಇಲ್ಲಿ ಕನೆಕ್ಟಿವಿಟಿ. ತಿರ್ಗಾ ಮತ್ತೆ ಹುಣಸನಹಳ್ಳಿ, ತುಂಬೆನಹಳ್ಳಿ, ಉರ್ಗಳಿ ಕಡೆ ಮತ್ತೆ ಇದ್ರ ಕಡೆ ಎಲ್ಲ ಕನೆಕ್ಟಿವಿಟಿ ಇರೋದ್ರಿಂದ ಸುಮಾರು 10-6 ಹಳ್ಳಿಗೆ ಹೋಗುತ್ತೆ. ಈ ಹೆವಿ ವೆಹಿಕಲ್ ಓಡಾಡೋದ್ರಿಂದ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಇದನ್ನ ನಗರಸಭೆ ಅಧ್ಯಕ್ಷರಾಗಿ ಆಗಲಿ ಇವರು ಮುನ್ಸಿಪಲ್ ಕಮಿಷನರ್ ಆಗಲಿ ಇದನ್ನ ಗಮನ ಹರಿಸಬೇಕು. ಅಲ್ಲ, ಈ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಲ್ಲಿ ಸಮಸ್ಯೆಗಳು ಹಿಂಗ ಆಗ್ತಿದೆ, ಅಪಘಾತಗಳು ಜಾಸ್ತಿ ಆಗ್ತಿದೆ, ಕೈಕಾಲಿಗೆ ಮುರಿಯೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತೇಳಿ? ಸರ್, ಇಲ್ಲಿ ಈ ನಗರಸಭೆ ಇದು ಗೂಡ್ಸ್ ಗಾಡಿಗಳು ಜಾಸ್ತಿ ಹೋಗ್ತವೆ ಡಂಪ್ ಮಾಡೋಕ್ಕೆ. ಅವ್ರಿಗೆ ಗೊತ್ತಿದ್ರು ಸಹ ಈಗ ಇದನ್ನ ಮಾಡಿಲ್ಲ, ಅದು ಗುಂಡಿಗಳನ್ನೆಲ್ಲ ಮುಚ್ಚಿಲ್ಲ. ಅಟ್ಲೀಸ್ಟ್ ನಗರಸಭೆ ಇದೆಲ್ಲ ಕಸ ಎಲ್ಲ ತಗೋಗಿ ಡಂಪ್ ಮಾಡ್ತಾವ್ರೆ. ಆ ಡಂಪ್ಗಾರು ಹೋದಾಗಲ್ಲ ಅವ್ರ ಗಾಡಿಗಳು ಹೋಗ್ತಾವಲ್ಲ, ನಗರಸಭೆ ಗಾಡಿಗಳುವೆ, ಅದಕ್ಕಾರು ಅವು ರೆಡಿ ಮಾಡಿಸ್ಬೇಕಲ್ಲ ಅವರು. ಇದ್ರ ಬಗ್ಗೆ ಸೂಕ್ತ ಕ್ರಮ ಯಾವುದೂ ತಗೋತಾ ಇಲ್ಲ ಕಮಿಷನರ್. ಎಷ್ಟು ವರ್ಷಗಳಿಂದ ಈ ಅಂಡರ್ ಪಾಸ್ ನಲ್ಲಿ ಈ ಲೈಟ್ಗಳ ವ್ಯವಸ್ಥೆ ಇಲ್ಲ? ಯಾವಾಗ ಹೋಗಿರೋಂತ ಲೈಟ್? ಅಟ್ಲೀಸ್ಟ್ ಲೈಟ್ ಆದ್ರೂ ಹಾಕಕ್ಕೆ ಏನಂತೆ ಅಧಿಕಾರಿಗಳಿಗೆ ತೊಂದರೆ ಅಂತ? ಸರ್, ಇದು ಒಂದು 2 ವರ್ಷ 3 ವರ್ಷದಿಂದಲೇ ಈ ತರ ಇದೆ, ಅವ್ಯವಸ್ಥೆ ಆಗಿದೆ. ಸರಿಯಾದ ಯಾವುದು ಕ್ರಮ ತಗೊಂಡಿಲ್ಲ. ಸರಿಯಾಗಿ ಈಗ ಕಾಲಿ ಸರಿಯಾಗಿ ಮಳೆಗಾಲ ಏನು ಹುಡ್ತು ಅಂದ್ರೆ ಸ್ಕೂಲ್ ಮಕ್ಕಳು, ಈ ಅಜ್ಜಿ ವಯಸ್ಸಾದ ಅಂತರು, ಮುದುಕರು ಅಂತರು ಓಡಾಡೋದಕ್ಕೆ ತುಂಬಾ ತೊಂದರೆ ಇದೆ ಸರ್. ತುಂಬಾ ಗಾಡಿಗಳು ನೈಟ್ ಟೈಮ್ ನಲ್ಲಿ ಅಂತಂದ್ರೆ ಈ ಕಡೆಯಿಂದನೂ ಹೋಗುತ್ತೆ, ಆ ಕಡೆಯಿಂದನೂ ಬರುತ್ತೆ. ಈ ಟೈಮ್ ನಲ್ಲಿ ಆಕ್ಸಿಡೆಂಟ್ಸ್ ಹೆಂಗಾಗ್ತಿದೆ? ಜಾಸ್ತಿ ಆಗ್ತಿದೆ? ಆಗ್ತಿದೆ, ತುಂಬಾ ಆಗ್ತಿದೆ. ತುಂಬಾ ಜನಕ್ಕೆ ಎಲ್ಲ ಏಟ್ಗಳು ಆಗಿದೆ, ತುಂಬಾ ವೆಹಿಕಲ್ಗಳಿಗೂ ವೇಟ್ ಆಗಿದೆ, ಎಲ್ಲದಕ್ಕೂ ಆಗಿದೆ, ತುಂಬಾ ಆಗಿದೆ. ಸರ್ ಬನ್ನಿ ಸರ್, ಒಂದು ಕಡೆ ಅಂಡರ್ ಪಾಸ್ ನಲ್ಲಿ ಲೈಟಿಂಗ್ ಇಲ್ಲ, ಆಕ್ಸಿಡೆಂಟ್ಸ್ ಆಗುತ್ತೆ. ಈ ಮಳೆಗಾಲ ಅಂತ ಬಂದಾಗ ಹೆಂಗಿರುತ್ತೆ ಸರ್ ಇಲ್ಲಿ? ಸರ್, ಮಳೆಗಾಲ ಬಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಮುಕ್ಕಾಲು ಮುಚ್ಕೊಂಡೇ ಬಿಟ್ಟಿತ್ತು. ಅಧಿಕಾರಿಗಳು ಬೆಳಗ್ಗೆ ಸಾಯಂಕಾಲ ಇಲ್ಲೇ ಹೋಯ್ತಾರೆ. ಜೀಪ್ಗಳು, ಕಾರ್ಗಳು, ರೈಲ್ವೆ ಸ್ಟೇಷನ್ ಬಂದು ಕರ್ಕೊಂಡು ಹೋಯ್ತಾ ಇರ್ತಾರೆ ಅಧಿಕಾರಿಗಳು. ಕಣ್ಣು ಮುಚ್ಕೊಂಡು ಹೋಯ್ತಾರೆ ಅಧಿಕಾರಿಗಳು. ಕಳ್ಳನ್ ಇಲ್ಲೇ ಹೋಯ್ತಾರೆ, ಇಲ್ಲೇ ಬರ್ತಾರೆ ಅಧಿಕಾರಿಗಳು. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಟೈಮ್ ಇಲ್ಲೇ ಓಡಾಡ್ತಾರೆ ಅಧಿಕಾರಿಗಳು. ಮುನ್ಸಿಪಲ್ ಅಧಿಕಾರಿ ಆಗ್ಬೋದು, PW ಅಧಿಕಾರಿ ಆಗ್ಬೋದು, ಎಲ್ಲ ಅಧಿಕಾರಿಗಳು ಅಷ್ಟೇ ಇದೇ ರೋಡಲ್ಲಿ ಬರ್ತಾರೆ. ಅವ್ರಿಗೇನು ಕಣ್ಣು ಕಾಣಲ್ಲ ಅವ್ರಿಗೆ ಅಧಿಕಾರಿಗಳಿಗೆ. ಜನ ಎಷ್ಟೆಷ್ಟು ಬೀಳ್ತಾರೆ. ಸ್ಕೂಟರ್ ಇವಾಗ ಜಸ್ಟ್ 5 ನಿಮಿಷ ಮುಂಚೆನೆ ಆ ಸ್ಕೂಟರ್ ಅಲ್ಲಿ ಬಿದ್ರು ಈ ರೋಡಲ್ಲಿ. ಎಷ್ಟು ವರ್ಷ ಆಗಿರುತ್ತೆ ರೋಡ್ ಕಿತ್ತಾಕೆ. ಬೇಡ, ಮುನ್ಸಿಪಲ್ ರೋಡ್ ಕೇಳಕ್ ಮುನ್ಸಿಪಲ್ ರೋಡ್ ಅಂತ ರೈಲ್ವೆ ಸ್ಟೇಷನ್ ರೋಡ್ ಒಂಚೂರು ಚೆನ್ನಾಗಿಲ್ಲ ಸರ್. ಆಮೇಲೆ ರಾತ್ರಿ ಹೊತ್ತು ನೈಟ್ಗಳು, ಸ್ಕೂಟರ್ಗಳು, ಗಾಡಿಗಳು ಹೆಚ್ಚು ಕಮ್ಮಿ ಒಂದು 100 ಹಳ್ಳಿ ಗಂಟೆ ಹೋಯ್ತವೆ. ಇಲ್ಲಿಂದ ಕನಕಪುರ, ಮುದ್ವಾಡಿ, ಉರ್ಗಳಿ ಗಂಟ ಹೋಯ್ತಾರೆ ಜನಗಳು. ಗಾಡಿ ನೈಟಲ್ಲಿ ಎಷ್ಟು ಚೆನ್ನಾಗಿ ಗುಂಡಿ ಬಿದ್ದುತ್ತೆ ಸರ್. ಅಂಡರ್ಗ್ರೌಂಡ್ ಲೈಟಿಂಗ್ಸ್ ಇಲ್ಲ, ನಾವಾಗ ರೋಡ್ಗಳಿಲ್ಲ. ಯಾರು ಹೇಳೋರು ಕೇಳೋರಿಲ್ಲ ಇವ್ರಿಗೆ. ನಗರಸಭೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಯಾರಾದ್ರೂ ಬಂದು ನೋಡಿದಾರ ಸಮಸ್ಯೆ ಏನು ಅಂತ? ಸಾಯಂಕಾಲ ಇಲ್ಲೇ ಓಡಾಡ್ತಾರೆ ಅವರು. ಈ ಟ್ರೈನ್ಗೆ ಎಲ್ಲ ಆಫೀಸರ್ಗಳು ಇಲ್ಲೇ ಬಂದು ಹೋಯ್ತಾರೆ, ಇಲ್ಲೇ ಬಂದು ಪಿಕಪ್ ಮಾಡ್ಕೊಂಡಿರ್ತಾರೆ. ಟ್ರೈನ್ ಬಸ್ ಇಳ್ಬಿಟ್ಟು ಒಬ್ರು ಅಧಿಕಾರಿಗಳು ಇದ್ರ ಮಗ ನೋಡೋದಿಲ್ಲ. ಬಂದ್ ಸ್ಕೂಟರ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು. ಮುನ್ಸಿಪಲ್ ಅಧಿಕಾರಿಗಳಿರ್ಬೋದು, PW ಅಧಿಕಾರಿಗಳು, DC ಅಧಿಕಾರಿಗಳಾಗಿರ್ಬೇಕು, ಎಲ್ಲ ಅಧಿಕಾರಿಗಳು ಇಲ್ಲೇ ಬಂದು ಹೋಯ್ತಾರೆ ದಿನ ಸಾಯಂಕಾಲ. ಅವ್ರಿಗೇನು ಕಣ್ ಕಾಣಲ್ವ ಅವ್ರಿಗೆ? ಒಂದು ಕಡೆ ಅಂಡರ್ ಪಾಸ್ ನಲ್ಲಿ ಲೈಟಿಂಗ್ ಇಲ್ಲ, ಮಳೆ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ಮುಳುಗೋಗುತ್ತದು. ಮತ್ತೊಂದು ಕಡೆ ರಸ್ತೆಗಳ ದುರಸ್ತಿ ನಾವು ನೋಡಿದ್ವಿ, ತುಂಬಾ ಗುಂಡಿಗಳು ಬಿದ್ದಿದೆ. ಈಗ ನಾವು ನೋಡ್ದಂಗೆ ಒಂದು ಆಕ್ಸಿಡೆಂಟ್ ಕೂಡ ಆಯ್ತು. ಏನ್ ಹೇಳ್ತಿ, ಯಾಕೆ ಅಧಿಕಾರಿಗಳಿಗೆ ಕಾಣ್ತಿಲ್ವಾ ಇವೆಲ್ಲ ಅಂತ? ಸರ್, ಇಲ್ಲಿ ಎಲ್ಲ ಶಾಪ್ಗಳಿಗೂ ಎಲ್ಲ ಪ್ರಾಬ್ಲಮ್, ಗುಂಡಿಗಳು ಹೊಡೆದಿ ಎಲ್ಲ ರೋಡ್ ಎಲ್ಲ ನೋಡಿ ಹೆಂಗಾಗದೆ ಸರ್. ಧೂಳು, ಡಸ್ಟ್ ಪ್ರಾಬ್ಲಮ್ ಸರ್, ತುಂಬಾ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತೈತೆ ಆ ಡಸ್ಟ್ ಇಂದ. ಮಳೆ ಬಂದ್ರೆ ಸರ್ ತುಂಬಾ ಪ್ರಾಬ್ಲಮ್ ಆಯ್ತದೆ, ಎಲ್ಲ ನೀರು ಸೇರ್ಕೊಂಡು ಎಲ್ಲ ಗಲೀಜ್ ಆಯ್ತದೆ, ಎಲ್ಲ ಅಂಗಡಿಗಳೆಲ್ಲ ಸರ್, ಎಲ್ಲ ಮುಂದೆ ಅಂಗಡಿಗಳೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಸರ್ ಡಸ್ಟ್ ಇಂದ. ಅಲ್ಲ, ಆಫೀಸರ್ಸ್ಗೆ ಹೇಳಿದೀರಾ ಈ ಸಮಸ್ಯೆ ಆಗ್ತಿದೆ, ಅಟ್ಲೀಸ್ಟ್ ರೋಡ್ ಹಾಕೊಡಿ ನಮ್ಗೆ? ಈಗ MLA ಎಲೆಕ್ಷನ್ಗೆ ಅಂತ ನಿಲ್ಲುವಂತ ಟೈಮ್ ನಲ್ಲಿ ಬರ್ತಾರೆ, ನಮ್ಗೆ ಓಟ್ ಹಾಕಿ ಗೆಲ್ಸಿ, ನಾವು ರೋಡ್ ಮಾಡ್ಕೊಡ್ತೀವಿ, ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ತೀವಿ ಅಂತೇಳಿ. ಅವ್ರಿಗೆ ಗಮನಕ್ಕೆ ಇದೆಯಾ ಇದು ಹೋಗ್ಲಿ? ಸರ್ ಐತೆ, ತುಂಬಾ ಸಲ ಇನ್ಫಾರ್ಮ್ ಮಾಡಿದೀವಿ, ಆದ್ರೂ ಏನು ರೆಸ್ಪಾನ್ಸ್ ಇಲ್ಲ, ಕರೆಕ್ಟ್ ಆಗಿ ಗಮನ ಕೊಡ್ತಿಲ್ಲ. ಈ ತರ ಪ್ರಾಬ್ಲಮ್ ಆಗ್ತೈತೆ ಅಂದ್ರೂ ಏನು ಸರಿಯಾಗಿ ರೆಸ್ಪಾನ್ಸ್ ಆಗ್ತಿಲ್ಲ ಸರ್. ಬರೀ ಕೇಳ್ಕೊತಾರೆ, ಏನು ರೆಸ್ಪಾನ್ಸ್ ಅಂತೂ ಮಾಡ್ತಿಲ್ಲ. ಅಣ್ಣ, ಈಗ ನೀವು ಆಟೋ ಓಡಿಸ್ತೀರಾ, ಹೆಂಗಿದೆ ರಾಮನಗರದ ರೋಡ್ಗಳು? ಒಂದ್ ರೋಡು ಸರಿ ಇಲ್ಲ ಸರ್, ಒಂದ್ ರೋಡು ಸರಿ ಇಲ್ಲ. ಬೀದಿಯಲ್ಲಿ ಒಂದೊಂದು ಗುಂಡಿ ಬಿದ್ದೈತೆ, ಒಂದ್ ರೋಡು ಸರಿ ಇಲ್ಲ. ಒಂದ್ ರೋಡು ಸರಿ ಇಲ್ಲ. ಯಾಕೆ ರೋಡ್ ಹಾಕಲ್ವಂತ ನಿಮ್ಮೂರ್ಗೆ? ಏನ್ ನೀವು 2 ವರ್ಷದಿಂದ ಆಗ್ತಾನೆ ಇರೋದು ರೋಡು. ಎಲ್ಲ ಆಗ್ತಾವ ರೋಡು? ಯಾರು ಒಂದ್ ರೋಡು ಹಾಕಿಲ್ಲ, ಹೋಗಿ ನೋಡಿ ನೀವೇ ಎಲ್ಲ ಬೀದಿಗಳಲ್ಲೆಲ್ಲ. ಒಂದ್ ರೋಡು ಸರಿ ಇಲ್ಲ. ಈ MLA MP ಏನ್ ಮಾಡ್ತಾವ್ರೆ ಅಂತ? ಮತ್ತೆ ಏನ್ ಮಾಡ್ತಾವ್ರ ಅವ್ರಿಗೆ ಗೊತ್ತು. ಅಲ್ಲ, ನೋಡಿ ಒಂದು ರೋಡ್ಗಳು ಹಾಕಿ ನಮ್ಗೆ ಇದ್ ಮಾಡ್ಕೊಟ್ರೆ ಅಲ್ಲ. ಈ ಎಲೆಕ್ಷನ್ ಟೈಮ್ ಅಂದಾಗ ಮನೆ ಮನೆ ಬಾಗಿಲಿಗೆ ಬಂದು ಕೇಳ್ತಾರೆ, ಓಟ್ ಹಾಕಿ ನಮ್ಗೆ ರೋಡ್ ಮಾಡ್ಕೊಡ್ತೀವಿ, ನಿಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತೀವಿ ಅಂತೇಳಿ. ಆ ಆಶ್ವಾಸನೆಗಳು ಎಲ್ಲೋಯ್ತು ಅಂತ ಸರ್? ಅಣ್ಣ, ಒಂದ್ ಮಾತು ಏನಿದೆ, ಕೆಲಸ ಮಾಡ್ಬೇಕಂದ್ರೆ ಮಾಡ್ಬೋದು, ತುಂಬಾ ಕೆಲಸಗಳಿದೆ ರಾಮನಗರ ಒಳಗಡೆ. ಏನಿದೆ ಇವಾಗ ಈ ರಾಮನಗರ ಮೇನ್ ರೋಡ್ ಇದೆ,
ಹಾರ್ಟ್ ಪ್ಲೇಸ್ ಅನ್ಬೋದು ರಾಮನಗರಕ್ಕೆ. ಯಾಕಂದ್ರೆ ಎಲೆಕ್ಟ್ರಿಕ್ ಆಫೀಸ್, ಪೋಸ್ಟ್ ಆಫೀಸ್, ಎಷ್ಟು ದೊಡ್ಡ ದೊಡ್ಡ ಆಫೀಸ್ ಇದೆ. ನಗರಸಭೆ ಸಹಿತ ಈ ರೋಡ್ನಲ್ಲೇ ಇರೋದು. ರೈಲ್ವೆ ಸ್ಟೇಷನ್ ಇದೆ, ಆಮೇಲೆ ಹೆಲ್ತ್ ಆಫೀಸ್ ಇದೆ. ಇಷ್ಟು ದೊಡ್ಡ ದೊಡ್ಡ ಆಫೀಸ್ ಇದ್ದೂ ದಿನ ಇಲ್ಲಿಂದ ಆಫೀಸರ್ಸ್ ಓಡಾಡ್ತಾರೆ. ಅವ್ರಿಗೆ ಸ್ವಲ್ಪನೂ ಅವ್ರಿಗೆ ಇದಿಲ್ಲ. ಮಕ್ಕಳು, ಚಿಕ್ಕ ಮಕ್ಕಳು ಕಡಿಮೆ ಅಂದ್ರೆ 20-30 ಸಾವಿರ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟು ನಡ್ಕೊಂಡು ಬರ್ತಾರೆ ಈ ರೋಡಿಂದ. ದಿನ ನಾವು ನೋಡ್ತೀವಿ ಜಾರಿ ಬಿತ್ತಾರೆ ಗಾಡಿಯಿಂದ ಫ್ಯಾಮಿಲಿಯವರು. ಚಿಕ್ಕ ಮಕ್ಕಳು ಬಿದ್ದೋಗ್ಬಿಡ್ತಾರೆ, ಆ ಕಡೆಯಿಂದ ಲಾರಿ ಬಂದ್ಬಿಡುತ್ತೆ ಸಡನ್ ಆಗಿ. ಈ ರೋಡ್ ವ್ಯವಸ್ಥೆ ಸರಿ ಇಲ್ಲ ಒಂದು. ಆಮೇಲೆ ಮಕ್ಕಳು ಓಡಾಡೋ ಜಾಗ ಧೂಳು ಎಷ್ಟಿದೆ ಅಂದ್ರೆ ಆರೋಗ್ಯಕ್ಕೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಈ ಧೂಳಿಂದ ಸದೋಗ್ಬಿಡ್ತೀವಿ ಎಲ್ಲ ರಾಮನಗರ ಒಳಗಡೆ ಇರೋ ಧೂಳಿಗೆ. ಯಾರು ಗಮನನೂ ಕೊಡ್ತಾ ಇಲ್ಲ ಇದ್ರ ಬಗ್ಗೆ. ಅವ್ರೇನ್ ಕಾರ್ನಲ್ಲಿ ಬರ್ತಾರೆ, ಕಾರ್ನಲ್ಲಿ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಎಲ್ಲಿಂದ ಧೂಳು ಕಾಣುತ್ತೆ ಅವ್ರಿಗೆ. ರಾಮನಗರ ಒಂದು ರೌಂಡ್ ಹೊಡೀರಿ, ಯಾವ್ದನ್ನ ರೋಡ್ ಚೆನ್ನಾಗಿದ್ರೆ. ನೀವು ಸಹ ಕಮಿಷನರ್ ಇದ್ದಾರೆ, ಈಗೇನು ಹೊಸ ನಮ್ಮ ನಗರಸಭೆಗೆ ಅಧ್ಯಕ್ಷರು ಬಂದಿದ್ದಾರೆ, ಬಹಳ ಆಕ್ಟಿವ್ ಆಗಿದ್ದಾರೆ. ಒಂದು ತಿಂಗಳಾಯ್ತು. ಅವರೆಲ್ಲ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇಡೀ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಸರ್ ಮಾಡ್ತೀನಿ ಅಂತೇಳಿ ಅವರು ಶಕ್ತಿ ಮೀರಿ ಕೆಲಸ ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. 2-3 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಯಾವ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿ ಆಶ್ವಾಸನೆಯಲ್ಲೇ ಕೊಡ್ತಾನೆ ಮಾಡ್ತೀನಿ ಅಂತಾರೆ. ಆದ್ರೆ ಕಾರ್ಯರೂಪಕ್ಕೆ ಬರ್ಬೇಕಲ್ಲ ಅದು. ಈ ನಮ್ಮ ಸ್ನೇಹಿತರು ಹೇಳ್ದಂಗೆ ಇದೇ ರೋಡಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸ್ಗಳು ಇದೆ, ಸ್ಕೂಲ್ಗಳಿದೆ, ಮತ್ತೆ ಈ ಏನ್ ಅಂಡರ್ ಪಾಸ್ ಇದೆ. 2 ಹೋಬಳಿಗೆ ಕನೆಕ್ಟಿವಿಟಿ ಇದೆ. ಕಸ್ಬಾ ಹೋಬಳಿಗೆ ಹೋಗುತ್ತೆ, ಈ ಕಡೆ ಕೈಲಂಚ ಹೋಬಳಿಗೆ ಹೋಗುತ್ತೆ. ಇದರಲ್ಲಿ KSRTC ಬಸ್ಗಳು ಬೇರೆ ರನ್ ಆಗುತ್ತೆ. ಎಲ್ಲ ದೊಡ್ಡ ದೊಡ್ಡ ಗೂಡ್ಸ್ ಗಾಡಿಗಳು ಮತ್ತೆ ಬಿಸ್ನೆಸ್ ಮಾಡ್ತಕ್ಕಂಥ ಎಲ್ಲಾ ವೆಹಿಕಲ್ಗಳು ಇಲ್ಲೇ ಓಡಾಡುತ್ತೆ. ಅವ್ರು ಹೇಳ್ದಂಗೆ ದಿನಕ್ಕೆ 106 ಜನ ಬಿದ್ದು ಎದ್ದೇಳ್ತಾ ಇದ್ದಾರೆ. ಮಕ್ಕಳುಗಳು ಸ್ಕೂಲ್ ಇದೆ, ಹೆವಿ ಟ್ರಾಫಿಕ್ ರೋಡ್. ಅದು ಆ ರೋಡ್ಗಳಿಗಿಂತ ಈ ರೋಡೇ ಜಾಸ್ತಿ ಟ್ರಾಫಿಕ್ ಇದೆ. ಅಂತದ್ರಲ್ಲಿ ಇದನ್ನ ಯಾವ ರೀತಿ ಮೈಂಟೈನ್ ಮಾಡಬೇಕು ಅಂತ ಹೇಳಿ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಅಧಿಕಾರಿಗಳಿಗೆ. ಬೇಗ ಮಾಡೋಣ ಇರ್ಲಿ. ಏನು ಜಲ್ ಜೀವನ್ ಮಿಷನ್ ಇಂದ ಹಿಂದೆ ಈಗೇನೋ 1-2 ವರ್ಷದಿಂದ ನೀರು ತರ್ತಾ ಇದ್ದಾರೆ, ಅದನ್ನ ನೆಟ್ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತೇಳಿ ಬೇಗ ಕಂಟಿನ್ಯೂ ಮಾಡಿ. ಯಾವ ರೋಡಲ್ಲಿ ಏನೇನು ಮಾಡಬೇಕು ಮುಗಿಸಿ ಆ ರೋಡ್ನ ಕನೆಕ್ಟಿವಿಟಿ ಬೇಗ ಸರ್ವಿಸ್ ಕೊಡಿ. ನೆಕ್ಸ್ಟ್ ರೋಡ್ಗಳಿಗೆ ಹೋಗಿ. ಎಲ್ಲಾ ರೋಡ್ಗಳು ಓಪನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ವಾರ್ಡಲ್ಲೂ ಓಪನ್ ಮಾಡ್ಬಿಟ್ಟಿದ್ದಾರೆ, ಯಾರು ಹೋಗ್ದಂಗೆ ಮಾಡ್ಬಿಟ್ಟಿದ್ದಾರೆ. ಒಂದೊಂದು ರೋಡ್ಗಳಲ್ಲಿ ಕೆಳಗಡೆ ಹೆಣ್ಮಕ್ಳು ಫ್ಯಾಮಿಲಿಗಳು ನೀರು ಎತ್ಕೊಳಕ್ ಆಯ್ತಾ ಇಲ್ಲ, ನೀರ್ ಕನೆಕ್ಟಿವಿಟಿ ಬೇಗ ಇನ್ನೂ ಸರಿಯಾಗಿ ಕೊಡ್ತಾ ಇಲ್ಲ. ಇಲ್ಲಂದ್ರೆ ಅಲ್ಲಿ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಏನಾದ್ರು ರಾತ್ರಿ ಹೊತ್ತೇನೋ ಕರೆಂಟ್ ಹೊಟ್ಟೋದ್ರೆ ಅಂತ ದೇವರೇ ಕಾಪಾಡಬೇಕು ಜನಗಳನ್ನ. ಆ ರೀತಿ ಪರಿಸ್ಥಿತಿ ಪಾಪ. ಇಲ್ಲಿ ಹೆಂಗೆ ನಿಮ್ಮೂರ್ ರೋಡ್ಗಳು ಏನನ್ಸುತ್ತೆ ನೋಡಿದಾಗ? ಎಷ್ಟ್ ಸತಿ ಹೇಳ್ಬೇಕು ಸರ್, ಎಲ್ಲರೂ ಬರ್ತಾ ಇರ್ರೆ, ಹಂಗೆ ಹೋಗ್ತಾರೆ, ಯಾರು ರೆಡಿ ಮಾಡ್ಸಲ್ಲ. ಹೆಂಗೈತೆ ಹಂಗಂಗೆ. ಅದ್ ಮಳೆ ಬಂದ್ರೆ ನೀರು ಈ ತರ ನಿಂತ್ಕೊಂತಿದ್ದಿಲ್ಲ, ಬೇಜಾರಾಗ್ಬಿಡ್ತದೆ. ಎಲ್ಲ ಗಾಡಿ ಸರ್ವಿಸ್ ಮಾಡಿಸಿ ನಾನು ಬೇಜಾರಾಗ್ಬಿಟ್ಟೆ. ಈ ಧೂಲ್ನಲ್ಲಿ ಇದನ್ನಲ್ಲಿ ಅದ್ನಲ್ಲಿ ಎಲ್ಲ. ಇನ್ನ ಏನ್ ಹೇಳ್ಬೇಕು, ಎಲ್ಲ ಅವರ ಹೇಳ್ತಾರಲ್ಲ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ವಾಟ್ ನೆಕ್ಸ್ಟ್ ಅಂತ? ವಾಟ್ ನೆಕ್ಸ್ಟ್ ಅಂದ್ರೆ ಒಂದ್ ಮಾತು ಏನಿದೆ, ಇವಾಗ ಈ ಊರಿಂದ CM ಎಲ್ಲ ಕಳ್ಸಿದೀವಿ ನಾವು. ಪ್ರಧಾನ ಮಂತ್ರಿ ಈ ಊರಿಂದ ಹೋಗಿದ್ದಾರೆ, ದೇವೇಗೌಡರು, ಕುಮಾರಸ್ವಾಮಿ ಅವರು. ಈ ಊರ್ಗಂದ್ರೆ ಈ ರೋಡೇ ಮುಖ್ಯ. ಈ ಊರಿಗೆ, ರಾಮನಗರ ಊರಿಗೆ ಈ ರೋಡೇ ಮುಖ್ಯ. ಇಲ್ಲಿ ಸಾವಿರಾರು ಮಕ್ಕಳು ದಿನ ಹೋಗ್ತಾರೆ ಬರ್ತಾರೆ, ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಬರ್ತಾರೆ. ಇವಾಗ ಇವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಊರ್ ನಡೆಸೋರು ಬಿಡ್ಬಿಡ್ಬೇಕು. ಅವ್ರು ನಡ್ಸಕ್ ಆಗಲ್ಲ ಅಂತ ಅವ್ರ ಕೈಯಿಂದ ಅಷ್ಟೇ. ಯಾಕಂದ್ರೆ ಒಂದ್ ರೋಡ್ ವ್ಯವಸ್ಥೆ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ಪ್ರಾಬ್ಲಮ್, ಧೂಳು, ಗುಂಡಿ, ಲೈಟಿಂಗ್ ಇಲ್ಲ, ಮಳೆ ಬಂದ್ರೆ ಜಾರ್ ಬಿತ್ತಾ ಇರ್ತಾರೆ ಹಂಗೆ. ಮತ್ತೆ ಏನ್ ಮೇಂಟೆನೆನ್ಸ್ ಏನಿದೆ ಹೇಳಿ? ಒಂದ್ ಧೂಳ್ ಬಗ್ಗೆ ಒಂದ್ ಲೋಟ ನೀರು ಚಲ್ಲಿ ಇಲ್ಲಿ ಧೂಳ್ ಕಡಿಮೆ ಮಾಡಂಗಿಲ್ಲ. ಬರೀ ಆ ಕಡೆ ಇವಾಗ ವೆಹಿಕಲ್ಸ್ ಬರ್ತಾ ಇದೆ ನೋಡಿ ನೀವೇ. ಒಂದ್ ಗಾಡಿ ಹೋದ್ರೆ ಒಂದ್ ಲಾರಿ ಧೂಳ್ ಬರ್ತದ ಹಿಂದೆ. ಆಮೇಲೆ ಹೆವಿ ಗೂಡ್ಸ್ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಒಳಗಡೆ, ಹೆವಿ ಗೂಡ್ಸ್ ಬರ್ತಾರೆ ಒಳಗಡೆ. ಇದಕ್ಕೆಲ್ಲ ಏನಿದೆ ಒಂದ್ ಸಮಸ್ಯೆ ಮಾಡಿ ಬಂದು ಜನಕ್ಕೆ ಒಂದ್ ದಿವಸಾನು ಬಂದು ಕೇಳಲಿಲ್ಲ ನಿಮ್ಗೆ ಏನ್ ತೊಂದರೆ ಇದೆ ಈ ರೋಡಿಂದ ಅಂತ. BM ರೋಡ್, ಓಲ್ಡ್ BM ರೋಡ್ ಇದು. ಅಂಡರ್ ಪಾಸ್ ಒಂದೇ ಪೂರ್ತಿ ಊರಿಗೆ. ಆ ಕಡೆ ಹೋಗ್ಬೇಕಂದ್ರೆ ಹಳ್ಳಿ ಜನ, ಊರ್ ಜನ ಎಲ್ಲ ಆ ಕಡೆ ಹೋಗ್ಬೇಕಂದ್ರೆ ಒಂದೇ ರೋಡ್. ಇದೆಲ್ಲ ನೋಡಿ ವ್ಯವಸ್ಥೆ ಮಾಡಿ ಕ್ಲೀನ್ ಆಗಿ. ಆ ಗುಂಡಿ ಎಷ್ಟು ದಿನ ಆಗುತ್ತೆ ಅಣ್ಣ? ಅರ್ಧ ದಿವಸನೂ ಆಗಲ್ಲ ಅದು ರೆಡಿ ಮಾಡಕ್ಕೆ. ಆ ಸಣ್ಣ ಕೆಲಸಕ್ಕೆ ಯಾರು ಗಮನನೇ ಮಾಡ್ತಾ ಇಲ್ಲ. ಈಗ ಎಲೆಕ್ಷನ್ ಅಂತ ಬಂತು ಅಂದ್ರೆ ಸರ್, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಕ್ಯಾನ್ವಾಸ್ಗೆ ಅಂತೇಳಿ. ಒಂದ್ ಕಡೆ DK ಶಿವಕುಮಾರ್ ಅವ್ರು ಬರ್ತಾರೆ, DK ಸುರೇಶ್ ಅವ್ರು ಬರ್ತಾರೆ. ಎಲ್ಲ ಬರ್ತಾರೆ, ಅವನ್ನ ಮಾಡ್ಕೊಡ್ತೀವಿ ಅಂತ ಬರೀ ಆಶ್ವಾಸನೆ ಕೊಡ್ತಾರೆ ಅಷ್ಟೇನೆ. ಎಲೆಕ್ಷನ್ ಬಂದಾಗ ಮಾತ್ರ ಹೋಯ್ತಾರೆ ಅವರು. ಆಮೇಲೆ ಕಣ್ಗೂ ಕಾಣಲ್ರು, ಏನಿಲ್ಲ ಅವರು. ಅಷ್ಟೇ, ಇನ್ ಬರಲ್ಲ. ಇನ್ನೇನ ಎಲೆಕ್ಷನ್ ಮುಂದಿನ ದಿನಗಳು ಮಾಡ್ತಾರೆ ಅಂತ ನೋಡ್ಬೇಕು. ಈ ವರ್ಷ ಇಷ್ಟು ವರ್ಷನೇ ಆಗ್ಲೇ ಮುಂದ್ ವರ್ಷಕ್ಕೆ ಆಗೋಂತ ಏನಿದೆ ನೋಡ್ಬೇಕು. ಅಧ್ಯಕ್ಷರೇ ಚೇಂಜ್ ಆಗೋರೆ, ಅವ್ರೇನೋ ಮಾಡ್ತೀವಿ ಅಂತ ಒಪ್ಕೊಂಡವ್ರೆ. ನೋಡುವ ಇನ್ ಮುಂದಿನ ದಿನದಲ್ಲಿ ಏನ್ ಮಾಡ ಅನ್ಕೊಂಡಿದ್ದೀರಿ ಸರ್? ಮುಂದೇನು ಇದೇ ರೀತಿ ಪರಿಸ್ಥಿತಿ ಇತ್ತು ಅಂತಂದ್ರೆ? ಮುಂದೆ ಪರಿಸ್ಥಿತಿ ಏನಿಲ್ಲ. ನಾವು ಟ್ಯಾಕ್ಸಿ ಡ್ರೈವರೇ, ನಾವೇ
ತುಂಬ ಜನಸಾಮಾನ್ಯರು ನಾವು ದಿನ ಬೆಳಿಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನಾವೇ ಓಡಾಡೋದು. ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಯ್ತಾರೆ. ಅವ್ರು ನಮಗೆ ನಮ್ಮ ಕಡೆ ಗಮನ ಇರ್ತಾ ಇಲ್ಲ. ಈ ಕಡೆ ವ್ಯವಸ್ಥೆ ಸುವ್ಯವಸ್ಥೆ ಆಗ್ತಾ ಇದೆ. ಅವ್ಯವಸ್ಥೆ ಅಂತ ಯಾವುದೋ ಅಂತ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಅದಕ್ಕೆ ಗಮನಕ್ಕೆ ಅವರೇ ಬಂದು ನೋಡ್ಕೊಂಡು ಮುಂದಿನ್ಕೊಂಡು ಏನಿದೆ ಏನಿಲ್ಲ ಅಂತ ಬಗೆಹರಿಸ್ಕೊಂಡು ನಮಗೆ ಜನಸಾಮಾನ್ಯರಿಗೆ. ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಮಾಡ್ತಾರೆ ಅನ್ನುವಂತ ಒಂದು ಹೋಪ್ಸ್ ಇದೆ ಅಂತ ಹೇಳಿದ್ರೆ, ಒಂದ್ ವೇಳೆ ಅವರು ಕೂಡ ಮಾಡಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ? ಈಗ ಹೊಸ ನಗರಸಭೆ ಅಧ್ಯಕ್ಷರು ಬಂದಿರೋರು ಈಗ ಎಲ್ಲ ಕೆಲವು ಕಾರ್ಯಕ್ರಮಗಳನ್ನ ಫಾಸ್ಟಾಗಿ ತಗೋತಾವ್ರೆ. ಇದನ್ನು ಸ್ಪಂದಿಸ್ತೀನಿ ಅಂತ ಹೇಳೋರು. ವಾಟರ್ ಬೋರ್ಡ್ನವ್ರಿಗೆಲ್ಲ ಮೊನ್ನೆ ಕರೆದು ಮಾಡೋಕ್ಕಾಗಿಲ್ಲ ಅಂದರೆ ಹ್ಯಾಂಡ್ ಓವರ್ ಮಾಡಿ, ಇಲ್ಲ ಅಂದರೆ ನೀವು ಮಾಡಿ ಅಂತ ಹೇಳವ್ರೆ ಫಾಸ್ಟಾಗಿ. ಈಗೇನೋ ಒಂದೊಂದೇ ಕಡೆ ಪಿಕಪ್ ಮಾಡ್ತಾವ್ರೆ ಅನ್ನಿಸ್ತದೆ. ಮಾಡೋ ಭರವಸೆ ಐತೆ. ಮಾಡಲಿಲ್ಲ ಅಂತ ಅಂದಾಗ ಮುಂದಿನ ನೆಕ್ಸ್ಟ್ ಕೌನ್ಸಿಲ್ ಎಲೆಕ್ಷನ್ ಬಂದಾಗ ನೆಕ್ಸ್ಟ್ ಜನಗಳೇ ಬುದ್ಧಿ ಕಲಿಸ್ತಾರೆ. ಆಮೇಲೆ ಈ ಭಾಗದ ಕೇಳಿದ್ರಲ್ಲ, ಇದು ಈ ಊರಿನ ಸಮಸ್ಯೆ. ಒಂದ್ ಕಡೆ ಅಂಡರ್ ಪಾಸ್ ನಲ್ಲಿ ಲೈಟಿಂಗ್ ಗಳ ವ್ಯವಸ್ಥೆ ಇಲ್ಲ. ರಾಮನಗರದಾದ್ಯಂತಲೂ ಕೂಡ ಅಷ್ಟೇ ರೋಡ್ಗಳು ಸರಿ ಇಲ್ಲ. ಅಧಿಕಾರಿಗಳು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಆದ್ರೆ ಅಭಿವೃದ್ಧಿ ಮಾತ್ರ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆ ವೇಳೆಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋಂತ ಒಂದು ಮಾತನ್ನ ರಾಮನಗರದ ಜನ ಹೇಳ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.